ಒಂದು ಕಡೆ ಯೂಟ್ಯೂಬರ್ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಶಾಕ್ ಕೊಟ್ರೆ, ಮತ್ತೊಂದು ಕಡೆ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಗ್ರಿಲ್ ಮುಂದುವರೆದಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಸತ್ಯವನ್ನ ಕಕ್ಕಿದ್ದಾನೆ ಯೂಟ್ಯೂಬರ್ ಅಭಿಷೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಬುರ್ಡೆ ಗ್ಯಾಂಗ್ ಜೊತೆಗೆ ನಿರಂತರ ಕಾಂಟ್ಯಾಕ್ಟ್ ನಲ್ಲಿದ್ದಂತೆ ಈ ಅಭಿಷೇಕ್ 6 ತಿಂಗಳ ಹಿಂದೆ ಗಿರೀಶ್ ಮಠಣ್ಣನವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಇದೇ ಅಭಿಷೇಕ್. ರಾತ್ರಿ ವೇಳೆ ಬಂಗ್ಲೆಗುಡ್ಡಕ್ಕೆ ತೆರಳಿ ವಿಡಿಯೋ ಮಾಡಿದ್ದು ಕೂಡ ಇದೇ ಅಭಿಷೇಕ್. ಜಯಂತ್ ಜೊತೆಗೆ ಸೇರ್ಕೊಂಡು ಬಂಗ್ಲೆಗುಡ್ಡದಲ್ಲಿ ತಡಕಾಡಿದ್ದ ಈ ಯೂಟ್ಯೂಬರು ಲೈಕ್ಸು ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನಂತೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಗಳಗಳನೆ ಕಣ್ಣೀರು ಹಾಕಿದಾನಂತೆ ಯೂಟ್ಯೂಬರ್ ಅಭಿಷೇಕ್. ಸುಜಾತಾ ಭಟ್ ಭೇಟಿ, ಅನನ್ಯ ಭಟ್ ಕಾಲ್ಪನಿಕ ಕಥೆಯ ಬಗ್ಗೆಯೂ ಕೂಡ ಈತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ್ದ. ಈತನದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರ ಹೆಸರು ಯುನೈಟೆಡ್ ಮೀಡಿಯಾ ಅಂತ ಇಟ್ಕೊಂಡಿದ್ದ. ಈ ಯೂಟ್ಯೂಬ್ ಮೂಲಕ ಈತ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತು ಸುಳ್ಳು ಸುದ್ದಿ ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಇದೇ ಈಗ ಈತನಿಗೆ ಮುಳುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಾಪ ಕಂದ ಅಂತ ಹೇಳಿ ಕರೆದು ಇವತ್ತು ವಿಚಾರಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾಕಾಗಿ ಈ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದು, ಇದರ ಹಿಂದಿನ ಉದ್ದೇಶ ಏನಾಗಿತ್ತು, ಯಾರು ಹೇಳ್ದಂಗೆ ಮಾಡ್ದ, ಎಲ್ಲವನ್ನು ಕೂಡ ಕಕ್ಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಯೂಟ್ಯೂಬರ್ ಅಭಿಷೇಕ್ ಎಸ್ಐಟಿ ಗ್ರಿಲ್ ನಡೆಸಿರುವಂತಹದ್ದು, ಈ ಸಂದರ್ಭದಲ್ಲಿ ಏನು ಹೇಳ್ದ ಅಂಥೇಳಿ, ಬರೀ ವ್ಯೂಸು ಲೈಕ್ಸಿಗೋಸ್ಕರ ಇಷ್ಟು ದೊಡ್ಡ ಮಟ್ಟದ ಕಲ್ಲರ್ ಕಥೆಯನ್ನ ಕಟ್ಟೋದಕ್ಕೆ ಹೆಣೆಯೋದಕ್ಕೆ ಈತನಿಗೆ ಧೈರ್ಯವಾದರೂ ಹೆಂಗೆ ಬಂತು ಅಂಥೇಳಿ? ಪ್ರೇಮ್, ಎಸ್ಐಟಿ ಅಧಿಕಾರಿಗಳು ಈಗ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು. ಆರಂಭದಲ್ಲಿ ಈಗ ಸಮೀರ್ MD ಅನ್ನ ಕರೆದು ವಿಚಾರಣೆ ನಡೆಸಿ ಆತನ ಕೆಲವೊಂದು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವತ್ತು ಆತನ ಮನೆಗೂ ಹೋಗಿ ಶೋಧ ಕಾರ್ಯವನ್ನು ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದಾದ ಬಳಿಕ ಈಗ ಯುನೈಟೆಡ್ ಮೀಡಿಯಾ ಅನ್ನುವಂಥ ಯೂಟ್ಯೂಬ್ ಚಾನಲ್ ನಡೆಸ್ಕೊಳ್ತಾ ಇದ್ದಂಥ ಅಭಿಷೇಕ್ನನ್ನು ವಿಚಾರಣೆಗೆ ಕರೆದು ಬಹಳಷ್ಟು ಹೆಚ್ಚಿನವಾದಂಥ ಗ್ರಿಲ್ಲನ್ನು ಮಾಡಿದ್ದಾರೆ. ಆತನ ಹತ್ರ ಸಾಕಷ್ಟು ಮಾಹಿತಿ ವಿಚಾರಣೆ ವೇಳೆ ಕೇಳಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣ ಯಾವಾಗ ಚಿನ್ನಯ್ಯ ಹೋಗಿ ದೂರು ಕೊಡ್ತಾನ, ಅದೇ ಸಂದರ್ಭದಲ್ಲಿ ಈ ಬಂಗ್ಲಗುಡ್ಡೆ ಅನ್ನುವಂಥ ನೇತ್ರಾವತಿ ತೀರದಲ್ಲಿರುವಂಥ ಅರಣ್ಯ ಪ್ರದೇಶ ಏನಿದೆ, ಆ ಪ್ರದೇಶಕ್ಕೆ ಜಯಂತ್ ಟಿ ಮತ್ತೆ ಈ ಅಭಿಷೇಕ್ ಹೋಗಿ ಅಲ್ಲಿ ಕೆಲವೊಂದು ತಪಾಸಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ. ಆರಂಭದಲ್ಲಿ ಇದು ಉತ್ಖನನಾಗುವಂಥ ಸಮಯದಿಂದಲೂ ಆರಂಭದಲ್ಲಿ ಹೋಗಿ ರಾತ್ರಿ ವೇಳೆ ಹೋಗಿ ಇದನ್ನು ಮಾಡಿರುವಂಥದ್ದು. ಇದನ್ನು ಸ್ವತಃ ಈಗ ಚಿನ್ನಯ್ಯ ವಿಚಾರಣೆ ವೇಳೆ ಹೇಳಿದ್ದಾನೆ. ಹಾಗಾಗಿ ಪೊಲೀಸರು ಆತನನ್ನು ಅಭಿಷೇಕ್ನನ್ನು ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆತ ಮಾಡಿರುವಂಥ ಸುಳ್ಳು ಸುದ್ದಿಯನ್ನು ಹರಡಿಸಿರುವಂಥ ಏನು ದಾಖಲೆಗಳು ಯೂಟ್ಯೂಬಲ್ಲಿ ಇತ್ತು, ಆ ಒಂದು ಹಿನ್ನೆಲೆಯಲ್ಲೂ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಉತ್ಖನನ ಆದಂಥ ಸಂದರ್ಭದಲ್ಲಿ ಪ್ರತಿದಿನವೂ ಒಂದೊಂದು ಪಾಯಿಂಟ್ಗಳಲ್ಲಿ 16 ಶವಗಳು ಸಿಕ್ಕಿದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಒಂದು ಯೂಟ್ಯೂಬ್ನಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದ. ಈ ಪ್ರಕರಣಕ್ಕೂ ಸಂಬಂಧಪಟ್ಟಾಗಿ ಆತನನ್ನು ವಿಚಾರಣೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು, ನನಗೆ 6 ತಿಂಗಳ ಹಿಂದೆ ಗಿರೀಶ್ ಮಠಣ್ಣನವರದು ಪರಿಚಯ ಆಗಿತ್ತು. ಅವರ ಪರಿಚಯದ ಮೂಲಕ ಅವರು ಹೇಳಿದ ರೀತಿಯಲ್ಲಿ ಸುಜಾತ ಭಟ್ನ ಅನನ್ಯ ಭಟ್ ಕಥೆಯನ್ನು ಕಟ್ಟಿದ್ದೇನೆ, ಅದನ್ನು ಹೇಳ್ಕೊಂಡಿದ್ದೇನೆ. ಅದಾದ ಬಳಿಕ ಅವರು ಯಾವ ರೀತಿಯಾಗಿ ಏನೇನೆಲ್ಲ ಹೇಳ್ತಾ ಇದ್ದಾರೆ ಅದೆಲ್ಲವನ್ನು ನಾನು ಮಾಡಿದ್ದೇನೆ, ಈಗ ಅದು ತಪ್ಪಾಗಿದೆ ಅನ್ನುವಂಥ ರೀತಿಯಲ್ಲಿ ಆತ ಕಣ್ಣೀರನ್ನು ಹಾಕಿರುವಂಥದ್ದು SIT ಅಧಿಕಾರಿಗಳ ಮುಂದೆ. ಈ ರೀತಿಯಾಗಿ ಆತ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಆತ ಬಾಯಿ ಬಿಟ್ಟಿದ್ದಾನೆ. ಜೊತೆಗೆ ಆರಂಭದ ದಿನಗಳಿಂದಲೂ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲೇ ಈ ಯೂಟ್ಯೂಬರ್ ಅಭಿಷೇಕ್ ಇದ್ದದ್ದನ್ನು ಆತ ಒಪ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಆತ ಒಪ್ಕೊಂಡಿದ್ದಾನೆ. ಹೀಗಾಗಿ ಈ ಆರಂಭದಲ್ಲಿ ಸಮೀರ್ MD ಅನ್ನ ವಿಚಾರಣೆ ಮಾಡಲಾಗಿತ್ತು. ಈಗ ಅಭಿಷೇಕನ್ನು ಇನ್ನು ಉಳಿದಂತೆ ಒಂದು 4-5 ಜನರು ಯೂಟ್ಯೂಬರ್ಸ್ಗಳಿದ್ದಾರೆ, ಅವರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.